ಇಂದಿಗೂ ಜೀವಂತನಂತೆ ಭಕ್ತರನ್ನು ಕಾಪಾಡುತ್ತಿರುವ ಮಂತ್ರಾಲಯದ ರಾಯರು. ಭಾರತದಲ್ಲಿ ಸಾವಿರಾರು ದೇವಾಲಯಗಳಿವೆ. ಆದರೆ ಒಬ್ಬ ಸಂತ ಇಂದಿಗೂ ಜೀವಂತವಾಗಿಯೇ ಭಕ್ತರ ಕಷ್ಟ ಕೇಳಿ ನೆರವಾಗ್ತಿದ್ದಾರೆ ಅನ್ನೋ ನಂಬಿಕೆ ಇರೋ ಸ್ಥಳ ಒಂದಿದೆ. ಅದೇ ಮಂತ್ರಾಲಯ. ಅಲ್ಲಿರುವವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. 300 ವರ್ಷಗಳ ಹಿಂದೆ ಬೃಂದಾವನ ಪ್ರವೇಶ ಮಾಡಿದ್ರೂ ಇಂದಿಗೂ ಭಕ್ತರಿಗೆ ಆಶೀರ್ವಾದ ನೀಡುತ್ತಿದ್ದಾರೆ ಅನ್ನೋ ಭಕ್ತರ ಅನುಭವಗಳು ರೋಮಾಂಚನ ಉಂಟುಮಾಡ್ತವೆ. ಇಂದು ನಾವು ತಿಳಿಯೋಣ ಮಂತ್ರಾಲಯದ ಇತಿಹಾಸ, ರಾಯರ ಮಹಿಮೆ ಮತ್ತು ಅಲ್ಲಿ ನಡೆಯುವ ಅದ್ಭುತ ಅನುಭವಗಳು. ರಾಘವೇಂದ್ರ ಸ್ವಾಮಿಗಳು ಯಾರು? ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಹೆಸರು ವೆಂಕಟನಾಥ. ಅವರು 16ನೇ ಶತಮಾನದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅದ್ಭುತ ಬುದ್ಧಿ, ವೇದಗಳಲ್ಲಿ ಪಾಂಡಿತ್ಯ ಮತ್ತು ಭಕ್ತಿ ಅವರ ಜೀವನದ ಭಾಗವಾಗಿತ್ತು. ನಂತರ ಅವರು ಮಧ್ವಾಚಾರ್ಯರ ದ್ವೈತ ತತ್ವದ ಮಹಾನ್ ಗುರುಗಳಾದರು. ಅವರು ಕೇವಲ ಪಂಡಿತರಲ್ಲ, ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿದ ಕರುಣಾಮಯ ಗುರು. ಜನರು ಅವರನ್ನು ಕರೆದದ್ದು ಕಲಿಯುಗ ಕಾಮಧೇನು, ಭಕ್ತರ ಕಷ್ಟಹರಣ. ಮಂತ್ರಾಲಯಕ್ಕೆ ಬಂದ ಕಥೆ. ರಾಯರು ಹಲವು ಪ್ರದೇಶಗಳಲ್ಲಿ ಪ್ರವಾಸ ಮಾಡಿ ಭಕ್ತರಿಗೆ ಉಪದೇಶ ಮಾಡ್ತಿದ್ರು. ಒಂದು ದಿನ ಅವರು ಬಂದದ್ದು ತುಂಗಭದ್ರಾ ನದಿಯ ತೀರದಲ್ಲಿರುವ ಒಂದು ಸಣ್ಣ ಊರಿಗೆ. ಆ ಊರೇ ಇಂದಿನ ಮಂತ್ರಾಲಯ. ಅವರು ಆ ಸ್ಥಳದ ಪವಿತ್ರತೆಯನ್ನು ಗುರುತಿಸಿದ್ರು. ಇದು ಪ್ರಹ್ಲಾದ್ ಮಹಾರಾಜರು ಯಜ್ಞ ಮಾಡಿದ ಪವಿತ್ರ ಭೂಮಿ ಎಂದು ಹೇಳಲಾಗಿದೆ. ಆದ್ದರಿಂದ ರಾಯರು ತೀರ್ಮಾನಿಸಿದ್ರು, ತಮ್ಮ ಬೃಂದಾವನ ಪ್ರವೇಶ ಇಲ್ಲಿ ಮಾಡಬೇಕು ಅಂದು. ಬೃಂದಾವನ ಪ್ರವೇಶ ಕ್ರಿಸ್ತಶಕ 1671ರಲ್ಲಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ಶಿಷ್ಯರ ನಡುವೆ ಕುಳಿತು ಧ್ಯಾನದಲ್ಲಿ ಲೀನರಾದರು. ಅವರು ಜೀವಂತವಾಗಿಯೇ ಬೃಂದಾವನ ಪ್ರವೇಶ ಮಾಡಿದ್ರು. ಅಂದರೆ ಸಮಾಧಿ ಸ್ಥಿತಿಯಲ್ಲಿ ದೇವರ ಧ್ಯಾನದಲ್ಲೇ ಶಾಶ್ವತವಾಗಿ ನೆಲೆಸಿದ್ರು. ಅವರು ಹೇಳಿದ್ರು, ನಾನು 700 ವರ್ಷಗಳ ಕಾಲ ಭಕ್ತರನ್ನು ಕಾಪಾಡುತ್ತೇನೆ ಎಂದು. ಇದು ಕೇವಲ ಮಾತಲ್ಲ, ಇಂದಿಗೂ ಭಕ್ತರು ಅನುಭವಿಸುತ್ತಿರುವ ಸತ್ಯ ಎಂದು ನಂಬುತ್ತಾರೆ. ರಾಯರ ಅದ್ಭುತ ಮಹಿಮೆಗಳು. ಮಂತ್ರಾಲಯಕ್ಕೆ ಹೋಗುವ ಸಾವಿರಾರು ಜನ ಅನುಭವ ಒಂದೇ. ರಾಯಲು ಕೇಳ್ತಾರೆ, ರಾಯಲು ಕಾಪಾಡ್ತಾರೆ. ಸಂತಾನ ಪ್ರಾಪ್ತಿ, ಉದ್ಯೋಗ ಸಮಸ್ಯೆ ಪರಿಹಾರ, ಆರೋಗ್ಯ ಸಮಸ್ಯೆ ನಿವಾರಣೆ, ಮನಸ್ಸಿಗೆ ಶಾಂತಿ. ಬಹಳ ಜನ ಹೇಳುವ ಅನುಭವ, ಪ್ರಾರ್ಥನೆ ಮಾಡಿ ಮನೆಗೆ ಹೋದ ಮೇಲೆ ಅಸಾಧ್ಯ ಅನಿಸಿದ ಕೆಲಸಗಳು ಸಹ ಆಗ್ತವೆ. ರಾಯರ ಮೇಲೆ ನಂಬಿಕೆ ಇಟ್ಟವರು ಹೇಳುವ ಮಾತು, ಮಂತ್ರಾಲಯಕ್ಕೆ ಕರೆಸೋದು ರಾಯರೇ, ಹೋಗೋದು ನಾವಲ್ಲ. ಮಂತ್ರಾಲಯದ ದೇವಸ್ಥಾನದಲ್ಲಿರುವ ಪ್ರಮುಖ ಸ್ಥಳಗಳು. ರಾಯರ ಬೃಂದಾವನ. ಇಲ್ಲಿ ಭಕ್ತರು ತಲೆಬಾಗಿ ಪ್ರಾರ್ಥನೆ ಮಾಡ್ತಾರೆ. ಮೂಲ ರಾಮದೇವರು, ರಾಯರು ಆರಾಧಿಸಿದ ಶ್ರೀರಾಮ. ಪೂಜೆ, ಸೇವೆಗಳು, ಸೀತಾರಾಮ ಪೂಜೆ, ಪಲ್ಲಕ್ಕಿ ಉತ್ಸವ. ಪ್ರತಿದಿನ ಸಾವಿರಾರು ಜನ ಬರ್ತಾರೆ. ಆದರೆ ಅಲ್ಲಿರುವ ವಾತಾವರಣ ಮಾತ್ರ ಶಾಂತಿ, ಭಕ್ತಿ ಮತ್ತು ಅಜ್ಞಾತ ಶಕ್ತಿಯ ಅನುಭವ. ತುಂಗಭದ್ರಾ ನದಿ ಮತ್ತು ಪವಿತ್ರತೆ. ಭಕ್ತರು ಮೊದಲು ಸ್ನಾನ ಮಾಡಿ ನಂತರ ದೇವಾಲಯಕ್ಕೆ ಹೋಗ್ತಾರೆ. ಇದು ಪಾಪ ವಿಮೋಚನ ಮತ್ತು ಮನಃಶುದ್ಧಿ ನೀಡುತ್ತದೆ ಎಂದು ನಂಬಿಕೆ. ಮಂತ್ರಾಲಯ ಕೇವಲ ಒಂದು ದೇವಾಲಯ ಅಲ್ಲ, ಅದು ಭಕ್ತಿ, ನಂಬಿಕೆ ಮತ್ತು ಅದ್ಭುತ ಅನುಭವಗಳ ಸ್ಥಳ. ನೀವಿನ್ನೂ ಮಂತ್ರಾಲಯಕ್ಕೆ ಹೋಗಿಲ್ಲ ಅಂದ್ರೆ ಒಮ್ಮೆ ಹೋಗಿ ರಾಯರ ಬೃಂದಾವನ ಮುಂದೆ ಕುಳಿತು ಕಣ್ಮುಚ್ಚಿ ನೋಡಿ. ಯಾಕಂದ್ರೆ ಭಕ್ತರು ಹೇಳುವ ಮಾತು ಒಂದೇ, ರಾಯರು ಮಾತಾಡೋದಿಲ್ಲ, ಆದರೆ ಉತ್ತರ ಕೊಡ್ತಾರೆ. ಇಂತಹ ಭಕ್ತಿಪೂರ್ಣ ಇತಿಹಾಸ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.